ಗೈಸ್ ಈಸಿಯಾಗಿ ನೀವು ನ್ಯೂ ಇಯರ್ದು ವಿಡಿಯೋ ರೆಡಿ ಮಾಡ್ಬೋದು ಗೈಸ್. ಅದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಗೈಸ್. ಮೊದಲನೇದಾಗಿ ಏನು ಮಾಡಿ ಅಂದರೆ ನೀವು ಎಲೈಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ ಗೈಸ್. ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನಮ್ಮ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಬೀಟ್ ಮಾರ್ಕು ಮತ್ತು ಶೇಕ್ ಎಫೆಕ್ಟ್ ನಾನು ಲಿಂಕ್ ಹಾಕಿದ್ದೀನಿ ಗೈಸ್. ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವೇ ಮಾಡಿ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ ಗೈಸ್. ಎಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡಾದಮೇಲೆ ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ಏನು ಮಾಡ್ತೀರಾ ಅಂದರೆ ನೀವು ಫಾಂಟ್ ನೋಡ್ಕೋಬೇಕು. ಫಾಂಟು ಯಾವ್ದಾರು ಚೇಂಜ್ ಆಗಿತ್ತು ಅಂದರೆ ನೀವು ಚೇಂಜ್ ಮಾಡ್ಕೊಳ್ಳಿ ಗೈಸ್. ನಿಮ್ಮ ಹತ್ರ ಯಾವ್ದಾದ್ರು ಫಾಂಟ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಈಗ ನೋಡ್ತಾ ಇದ್ದೀರಾ, ನಾನು ಎಡಿಟ್ ಟೆಕ್ಸ್ಟ್ ಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಟೆಕ್ಸ್ಟ್ ಮೇಲೆ ಹೋಗ್ತಾಯಿದ್ದೀನಿ. ಟೆಕ್ಸ್ಟ್ ಮೇಲೆ ಹೋಗ್ಬಿಟ್ಟು ನಾನು ಈಗ ಇರೋ ಫಾಂಟನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ನಿಮಗೋಸ್ಕರ ನಾನು ಸಿಂಪಲಾಗಿರೋ ಫಾಂಟ್ನೇ ನಾನು ಇದು ಮಾಡ್ತಾಯಿದ್ದೀನಿ, ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ಓಕೆ ಗೈಸ್, ನೋಡ್ತಾ ಇದ್ದೀರಾ, ನಾನು ಫಾಂಟ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ಯಾವ ಥರ ಚೇಂಜ್ ಆಗ್ತಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಓಕೆ ಗೈಸ್, ಅದೇ ಥರ ಎಲ್ಲ ಫಾಂಟ್ನು ನಾನು ಚೇಂಜ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ, ಚೇಂಜ್ ಮಾಡ್ತೀನಿ ನಾನು. ತುಂಬ ಚೆನ್ನಾಗಿ ಬರುತ್ತೆ ಗೈಸ್ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ದಲ್ಲೆಲ್ಲ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ ಗೈಸ್, ಹಂಗೆ ನೋಡ್ತಾ ಇರಿ ಯಾವ ಥರ ಚೇಂಜಸ್ ಆಗುತ್ತೆ ಅಂತ ನೀವೇ ನೋಡ್ತೀರಾ. ನೋಡ್ತಾ ಇರಿ, ಹಂಗೆ ನೋಡ್ತಾ ಇದ್ದೀರಲ್ಲ ಗೈಸ್ ಯಾವ ಥರ ಚೇಂಜ್ ಆಗ್ತಿದೆ ಅಂತ ನೋಡ್ತಾ ಇದ್ದೀರಾ. ನೋಡ್ತಾ ಇದ್ದೀರಾ, ಎಫೆಕ್ಟ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ, ಯಾವ ಥರ ಎಫೆಕ್ಟ್ ಚೇಂಜ್ ಆಗ್ತಿದೆ ಅಂತ. ಓಕೆ ಗೈಸ್, ಈ ಥರ ನೀವೆಲ್ಲ ಟೆಕ್ಸ್ಟ್ ಎಡಿಟ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಸಿಂಪಲಾಗಿ ಏನು ಮಾಡಬೇಕು ಅಂದರೆ, ನಾನು ನಿಮಗೆ ಹೇಳಿದ್ನಲ್ಲ ಶೇಕ್ ಎಫೆಕ್ಟ್ ಅಂತ, ಅದು ಎಲ್ಲಿರುತ್ತೆ ಅಂದರೆ ಗೈಸ್, ನೀವು ಇಂಪೋರ್ಟ್ ಮಾಡಿರ್ತೀರಲ್ಲ ಅದು ಕೆಳಗಡೆ ಇರುತ್ತೆ. ನೋಡ್ತಾ ಇದ್ದೀರಾ, ಶೇಕ್ ಎಫೆಕ್ಟ್ ಬೈ ರಘು ಕ್ರಿಯೇಟರ್ ಅಂತ. ಓಕೆ ಗೈಸ್, ನೋಡ್ತಾ ಇದ್ದೀರಾ, ಶೇಕ್ ಎಫೆಕ್ಟ್ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ, ಇವೆರಡು ಶೇಕ್ ಎಫೆಕ್ಟನ್ನು ನೀವೇ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳಿ ಗೈಸ್. ಇವಾಗ ನೋಡ್ತಾ ಇದ್ದೀರಾ, ಇಲ್ಲಿ ಕಾಪಿ ಅಂತ ಇದೆಯಲ್ಲ, ಕಾಪಿ ಲೇಯರ್ ಅಂತ, ಅದು ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ಏನು ಮಾಡ್ತೀರಾ ಅಂದರೆ ಡೈರೆಕ್ಟ್ ನೀವು ಇಲ್ಲಿ ಬರ್ತಾಯಿದ್ದೀರಾ, ಬೀಟ್ ಮಾರ್ಕ್ ಮೇಲೆ ಬರ್ತಾಯಿದ್ದೀರಾ. ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ, ಇಲ್ಲಿ ನೋಡ್ತಾ ಇದ್ದೀರಾ ಗೈಸ್, ಶೇಕ್ ಎಫೆಕ್ಟನ್ನು ನೀವು ಏನು ಮಾಡ್ತೀರಾ ಅಂದರೆ, ಈಗ ನೀವು ಶೇಕ್ ಎಫೆಕ್ಟನ್ನು ಇಲ್ಲಿ ನೀವು ಕಾಪಿ ಮಾಡ್ಕೊತೀರಾ. ಕಾಪಿ ಮಾಡ್ಕೊಳ್ಳಿ ಫಸ್ಟು, ಇವೆರಡನ್ನು ಕಾಪಿ ಮಾಡ್ಕೊಳ್ಳಿ ಗೈಸ್. ಫಸ್ಟು ಕಾಪಿ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇದ್ದೀರಾ, ಕಾಪಿ ಲೇಯರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಕಾಪಿ ಮಾಡಿಕೊಂಡು ಬಂದ್ಬಿಟ್ಟು ನೀವು ಬೀಟ್ ಮಾರ್ಕ್ ಇದೆಯಲ್ಲ ಅದು ಬಂದ್ಬಿಡಿ. ಅದು ಬಂದ್ಬಿಟ್ಟು ನೋಡ್ತಾ ಇದ್ದೀರಾ, ಇಲ್ಲಿ ಎಲ್ಲ ಆ್ಯಡ್ ಆಗಿದೆ. ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಆ್ಯಡ್ ಆಗಿದೆ. ಜಸ್ಟ್ ಏನು ಮಾಡಬೇಡಿ, ಇಲ್ಲಿ ಬಂದ್ಬಿಟ್ಟು ನ್ಯೂ ಇಯರ್ ಅಂತ ಇದೆಯಲ್ಲ, ಇಲ್ಲಿ ನ್ಯೂ ಇಯರ್ ಪಕ್ಕದಲ್ಲೇ ಮಾಡಿ ನೀವು ಜಸ್ಟು ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ, ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ತಾ ಇದ್ದೀರಾ, ಪೇಸ್ಟ್ ಟು ಲೇಯರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಗೈಸ್. ನೋಡ್ತಾ ಇದ್ದೀರಾ ಈಗ ಯಾವ ಥರ ವಿಡಿಯೋ ಬಂದಿರುತ್ತೆ ಅಂತ. ಈಗ ನೋಡಿ, ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ. ಇವಾಗ ಅದನ್ನೇ ಇನ್ನೊಂದು ಕಾಪಿ ಮಾಡಿಕೊಂಡು ಇನ್ನೊಂದು ಪೇಸ್ಟ್ ಮಾಡ್ಕೊಳ್ಳಿ ಪಕ್ಕಕ್ಕೆ. ನೋಡ್ತಾ ಇದ್ದೀರಾ ಯಾವ ಥರ ಬರುತ್ತೆ ಅಂತ. ಅದನ್ನು ನೆಕ್ಸ್ಟ್ ಈ ಥರ ಬಂದು ಆ್ಯಡ್ ಮಾಡ್ಕೊಳ್ಳಿ. ಗೈಸ್ ನೋಡ್ತಾ ಇದ್ದೀರಾ ಯಾವ ಥರ ಚೇಂಜ್ ಆಗಿದೆ ಅಂತ. ನೋಡ್ತಾ ಇದ್ದೀರಾ, ಗೈಸ್ ಇದನ್ನು ಏನು ಮಾಡಿ ಅಂದರೆ ಇನ್ನೊಂದು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಪಕ್ಕಕ್ಕೆ. ನೋಡ್ತಾ ಇದ್ದೀರಾ, ಕಾಪಿ ಪೇಸ್ಟ್ ಆಗಿದೆ. ನೋಡ್ತಾ ಇದ್ದೀರಾ ಈಗ ಎಫೆಕ್ಟ್ ಯಾವ ಥರ ಬಂದಿರುತ್ತೆ ಅಂತ. ಅದರ ನೆಕ್ಸ್ಟು ಇದ್ರ ಪಕ್ಕಕ್ಕೆ ಇನ್ನೊಂದು ಶೇಕ್ ಎಫೆಕ್ಟ್ ಇರುತ್ತೆ ಗೈಸ್, ನಾನು ನಿಮಗೆ ಕೊಟ್ಟಿದ್ದೀನಿ ಆಲ್ರೆಡಿ. ವೆಯ್ಟ್ ಮಾಡಿ, ಇಲ್ಲಿ ಶೇಕ್ ಎಫೆಕ್ಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ, ಇಲ್ಲಿ ಇನ್ನೊಂದು ಶೇಕ್ ಎಫೆಕ್ಟ್ ಇದೆ. ಇವೆರಡನ್ನೂ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ.
ಕಾಪಿ ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಬಿಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಏನು ಗ್ಯಾಪ್ ಇತ್ತು, ಈ ಗ್ಯಾಪ್ ಹಾಕೋಕ್ಕೆ ಜಸ್ಟ್ ಏನೂ ಇಲ್ಲ, ಇಲ್ಲಿ ಮತ್ತೆ ಪೇಸ್ಟ್ ಮಾಡಿ ಗೈಸ್. ನೋಡ್ತಾ ಇದ್ದೀರಾ ಯಾವ ಥರ ಎಫೆಕ್ಟ್ ಚೇಂಜ್ ಆಗಿದೆ ಅಂತ ನೋಡ್ತಾ ಇದ್ದೀರಾ. ನೀವು ಇದು ಬೇಡ ಅಂದರೆ ನನ್ನ ಹತ್ರ ಒಂದು PNG ಇದೆ, ಅದನ್ನು ನಿಮಗೆ ಕಳಿಸ್ತೀನಿ, ನೀವು ಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೋಬೋದು ಗೈಸ್. ಓಕೆ ಗೈಸ್, ಕ್ಲಿಕ್ ಮಾಡಿಬಿಟ್ಟು ನೋಡ್ಬಿಟ್ರೆ ನೋಡ್ತಾ ಇದ್ದೀರಾ ನಾನು ರೀಸೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು PNG ಇದೆ, ಇದನ್ನು ಆ್ಯಡ್ ಮಾಡ್ತಿದ್ದೀನಿ ನೋಡಿ ಗೈಸ್. ನೋಡ್ತಾ ಇದ್ದೀರಾ ಇದು ಟೆಕ್ಸ್ಟ್ ಆ್ಯಡ್ ಆಗಿದೆ, ಇದನ್ನು ತೆಗೆದುಬಿಡ್ತೀನಿ. ಓ ಮೈ ಗಾಡ್, ಸಾರಿ ಗೈಸ್, ಇದು ನಾನು ಡೈರೆಕ್ಟ್ ಟೆಕ್ಸ್ಟ್ನೇ ಆ್ಯಡ್ ಮಾಡ್ಬಿಡ್ತೀನಿ. ನೋಡ್ತಾ ಇದ್ದೀರಾ ಅದರ ಪಕ್ಕಕ್ಕೆ ನಾನು ಏನು ಮಾಡ್ತೀನಿ, ಟೆಕ್ಸ್ಟ್ ಆ್ಯಡ್ ಮಾಡ್ತೀನಿ. ನೋಡ್ತಾ ಇದ್ದೀರಾ ಟೆಕ್ಸ್ಟ್ ಬಂದು ಇದನ್ನು ಆ್ಯಡ್ ಮಾಡ್ತೀನಿ ಈಗ. ನೋಡ್ತಾ ಇದ್ದೀರಾ ಈ ಥರ ಆ್ಯಡ್ ಆಗುತ್ತೆ. ಇದು ಬೇಡ ಅಂದರೆ PNG ಮಾಡ್ಕೊಂಬರ್ಬೇಕಂದ್ರೆ ವೇಟ್ ಮಾಡಿ ಗೈಸ್. ನೋಡಿದ್ರಲ್ಲ ಗೈಸ್ ಯಾವ ಥರ ಎಡಿಟ್ ಮಾಡೋದಂತ ಈಸಿಯಾಗಿ. ಗೈಸ್ ನಿಮಗೆ ಇದನ್ನು ಯಾವ ಥರ ಆ್ಯಡ್ ಮಾಡೋದಂತಂದರೆ, ಇವಾಗ ನಿಮಗೆ ಈ ಎಫೆಕ್ಟು ನಿಮಗೆ ಆ್ಯಡ್ ಮಾಡೋಕ್ಕೆ ಬರ್ತಾಯಿಲ್ಲ, ಈ ಎಫೆಕ್ಟ್ ಆ್ಯಡ್ ಮಾಡೋಕ್ಕೆ ಬರ್ತಾಯಿಲ್ಲ ಅಂದರೆ ಜಸ್ಟ್ ಏನೂ ಮಾಡಬೇಡಿ, ಇಲ್ಲಿ ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಎಡಿಟ್ ಗ್ರೂಪ್ ಅಂತ, ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಫೋಟೋ ಆ್ಯಡ್ ಮಾಡಿದ್ದೀನಿ. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಲರ್ ಆ್ಯಂಡ್ ಫೈಲ್ ಅಂತ ಇದೆ, ಫಿಲ್ ಅಂತ ಇದೆ, ಕಲರ್ ಆ್ಯಂಡ್ ಫಿಲ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಯಾವ ಫೋಟೋ ಸೆಲೆಕ್ಟ್ ಬೇಕೋ ಆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆ್ಯಡ್ ಆಗುತ್ತೆ. ನೋಡ್ಕೊಂಡಿದ್ದೀರಾ ಅದು ಯಾವ ಥರ ಆ್ಯಡ್ ಮಾಡೋದಂತ. ಓಕೆ ಗೈಸ್, ಈ ಥರ ಆ್ಯಡ್ ಮಾಡ್ಕೋಬೋದು ಗೈಸ್. ನೋಡೋರಲ್ಲ ಯಾವ ಥರ ಎಡಿಟ್ ಮಾಡೋದಂತ, ಸಿಂಪಲ್ ಎಡಿಟಿಂಗ್ ಮಾಡ್ಬೋದು ಗೈಸ್. ಎಲ್ಲರೂ ಫುಲ್ಲಾಗಿ ವೀಡಿಯೋ ನೋಡಿದ್ದೀರ ಅಂದ್ಕೊತೀನಿ. ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಫೈನಲ್ ಆಗಿ ವೀಡಿಯೋ ಯಾವ ಥರ ಬರುತ್ತೆ ಅಂತ ಚೆಕ್ ಮಾಡಿ ಗೈಸ್. ನೋಡಿ ಗೈಸ್ ಈಗ ಯಾವ ಥರ ಬರುತ್ತೆ ಅಂತ ಈಸಿಯಾಗಿ ಎಡಿಟ್ ಮಾಡಿರ್ತೀರಾ. ಇದನ್ನ ನೋಡಿದ್ಮೇಲೆ ನೋಡಿ ಗೈಸ್ ಯಾವ ಥರ ಬರುತ್ತೆ ಅಂತ. ನೀವೇ ಆಗುತ್ತೆ ನೋಡಿದ್ರಲ್ಲ ಗೈಸ್. ನೆಕ್ಸ್ಟ್ ಏನು ಮಾಡಿ ಅಂದರೆ ಬ್ಯಾಕ್ ಬರ್ರಿ, ಜಸ್ಟು ಬ್ಯಾಕ್ ಬಂದ್ಬಿಟ್ಟು ಇದು ಸೆಟ್ಟಿಂಗ್ಸ್ ಇದೆಯಲ್ಲ ಇಲ್ಲಿ ನೋಡ್ತಾ ಇದ್ದೀರಾ, ಬ್ಯಾಕ್ ಬಂದ್ಬಿಟ್ಟೆ ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಶೇರ್ ಬಟನ್ ಥರ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದಮೇಲೆ ನೀವು ನೋಡ್ತಾ ಇದ್ದೀರಾ ವಿಡಿಯೋ ಅಂತ ಇದೆ, ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇದು 100 ಆಗಬೇಕು ಗೈಸ್. 100 ಆದಮೇಲೆ ಸಿಗ್ತೀನಿ. ನೋಡಿದ್ರಲ್ಲ ಗೈಸ್ 100% ಆಗಿದೆ. ಇವಾಗ ನೋಡ್ತಿದ್ದೀರಾ, ಸೇವ್ ಮಾಡ್ತೀನಿ ನಾನು. ಸೇವ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಯಾವ ಥರ ಬರುತ್ತೆ ವಿಡಿಯೋ ಅಂತ. ಎಷ್ಟು ಕ್ಲಾರಿಟಿ ಇರುತ್ತೆ ಗೊತ್ತಾ. ನೋಡಿ ಗೈಸ್ ಮಸ್ತಾಗಿ ಎಡಿಟ್ ಆಗಿದೆ. ನೋಡಿದ್ರಲ್ಲ ಗೈಸ್ ಯಾವ ಥರ ಮಾಡೋದಂತ. ಗೈಸ್ ಏನೇ ಡೌಟ್ ಇದ್ದರೂ ನೀವು ಕಾಮೆಂಟ್ ಮಾಡಿ, ಇಲ್ಲಾಂದರೆ ನೀವು ಏನು ಮಾಡಿ ಅಂದರೆ ವಾಟ್ಸಪ್ ಗ್ರೂಪ್ ಕೊಡ್ತೀನಿ, ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿ. ಹಾಗೆ ಅಲ್ಲಿ ಏನು ಮಾಡಿ ಅಂದರೆ ನಿಮಗೆ ಏನು ಡೌಟ್ ಇರುತ್ತೆ ಅದನ್ನು ನೀವು ಅಲ್ಲಿ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಗೈಸ್. ಓಕೆ ಗೈಸ್.